ಬೆಳಗ್ಗೆ ಎದ್ದ ಕೂಡಲೇ ನಿಮ್ಮ ಒಂದು ಗಂಟೆಗಳ ಕಾಲ ಯಾವ ರೀತಿ ಇರಬೇಕು? ಫಸ್ಟ್ 1 hour ಆಫ್ ಯೋರ್ ಡೇ ಆಸ್ ಸೂನ್ ಆಸ್ ಯು ಗೆಟ್ ಅಪ್ ಯಾವ ರೀತಿ ಇರಬೇಕು? ವೆರಿ ಸ್ಲೋ ಮಾರ್ನಿಂಗ್ಸ್, ನಿಧಾನವಾದ ಒಂದು ಬೆಳಗ್ಗೆಯ 1 ಗಂಟೆ ಇರಬೇಕಾಗುತ್ತೆ. ನಿಧಾನವಾಗಿ ಕೆಲವೊಂದು ಏನು ಚಟುವಟಿಕೆಗಳು ನಿಮಗೋಸ್ಕರ ನೀವು, ನಿಮ್ಮ ಒಂದು ಹೆಲ್ತ್ಗೋಸ್ಕರ ನೀವು ಏನು ಮಾಡ್ಕೊಳ್ಬೇಕಾಗತ್ತೆ, ಟೈಮ್ ಕೊಡಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋನಲ್ಲಿ ಫಸ್ಟ್ 1 hour ಸ್ಲೋ ಮಾರ್ನಿಂಗ್ ಯಾವ ರೀತಿ ಇರಬೇಕು ಅನ್ನೋದನ್ನ ನೋಡೋಣ ಸ್ನೇಹಿತರೆ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರೋ ಚೈತ್ರ PVK ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ನಾರ್ಸಿಸಿಸಮ್ ರಿಕವರಿ ರಿಲೇಟೆಡ್ ವಿಡಿಯೋಸ್, ಸೈಕಾಲಜಿ ರಿಲೇಟೆಡ್ ವಿಡಿಯೋಸ್, ಜೊತೆಗೆ ಹೆಲ್ತ್ ರಿಲೇಟೆಡ್ ವಿಡಿಯೋಸ್, ಮೈಂಡ್ ಬಾಡಿ ಸೋಲ್ ಹೀಲಿಂಗ್ ರಿಲೇಟೆಡ್ ವಿಡಿಯೋಸ್ ನನ್ನ ಇನ್ನೊಂದು ಚಾನಲ್ PVK ಅಂದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ ನಲ್ಲಿ ಬರ್ತಾ ಇದೆ. ಮುಂಚೆ ಕೂಡ ಇತ್ತು, ಅಂದ್ರೆ ಸ್ವಲ್ಪ ವ್ಲಾಗ್ಸ್ ಹಾಕ್ತಾ ಇದ್ದೆ ಮಧ್ಯದಲ್ಲಿ. ಸೊ ಹಾಗಾಗಿ ಇವಾಗ ರೆಗ್ಯುಲರ್ ಆಗಿ ಅದರಲ್ಲಿ ಹೆಲ್ತ್ ವಿಡಿಯೋಸ್ ಬರ್ತಾ ಇದೆ. ಸೊ ಚೆಕ್ ಮಾಡಿ. ನೀವು ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಆ ಒಂದು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ವೈಬ್ಸ್ ಕರ್ನಾಟಕ ಅಂತ ಟೈಪ್ ಮಾಡಿ. ಸೊ ವೆರಿ ಯೂಸ್ಫುಲ್ ಕಂಟೆಂಟ್ ಅಲ್ಲಿ ಕೊಡ್ತಾ ಇದ್ದೀನಿ. ಸೊ ಇಟ್ಸ್ ವೆರಿ ಯೂಸ್ಫುಲ್ ಟು ಯು ಪೀಪಲ್. ಅಂದ್ರೆ ಎಲ್ರಿಗೂ ಯೂಸ್ಫುಲ್ ಇರ್ತಾ ಇರ್ಬೋದು, ಬಟ್ ನೋಡಿ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ಗಳನ್ನ ನೋಡಿ. ಸೊ ಈ ಒಂದು ಚಾನಲ್ ನಲ್ಲಿ ನನ್ನ ಒಂದು ಡೈಲಿ ವ್ಲಾಗ್ಸ್ ಬರುತ್ತೆ. ಓಕೆನಾ? ಸೊ ನೀವು ಆಲ್ರೆಡಿ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ನೋಡಿದ್ರಿ ಅಲ್ವಾ? ಸೊ ನಾನು ಹೇಳ್ದಂಗೆ ಫಸ್ಟ್ 1 hour ಯಾವ ರೀತಿ ಇರಬೇಕು ನಮ್ಮ ಒಂದು ದಿನದಲ್ಲಿ ಅನ್ನೋ ವಿಚಾರವನ್ನ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಅಂದ್ರೆ ಹೇಳಿ ಅದು ಯಾವ ರೀತಿ ಇರಬೇಕು ಅಂತ ನಾನು ಬಾಯಿ ಮಾತಲ್ಲಿ ಹೇಳಿ ನಿಮ್ಗೆ ತೋರಿಸ್ಕೊಡುವಂಥದ್ದಲ್ಲ. ನನ್ನ ಒಂದು ದಿನಚರಿ ಯಾವ ರೀತಿ ಇರುತ್ತೆ ಬೆಳಗ್ಗೆ ಹೊತ್ತು ಅಂತ ಸಿಂಪಲ್ ಆಗಿ ಒನ್ ಡೇ ಇವತ್ತು ಏನ್ ಮಾಡಿದೆ, 1 hour ಹೇಗಿತ್ತು ಇವತ್ತು ನನ್ನ ದಿನ. ಸ್ಲೋ ಮಾರ್ನಿಂಗ್ಸ್ ಅಂದ್ರೆ ನಿಮ್ಮ ಕಡೆ ನೀವು ಗಮನ ಕೊಡುವಂತಹದ್ದು, ಸ್ಲೋ ಆಗಿ ಡೀಪ್ ಬ್ರೀತ್ ತಗೊಳ್ತಾ ಏನು ಯಾವ ರೀತಿ ಇರಬೇಕು ನಿಮ್ಮ ದಿನಚರಿ ಅಂದ್ರೆ ವರ್ಕೌಟ್ ಮಾಡುವಂತದ್ದು. ಸೊ ನಾನು ಕೂಡ ಇವತ್ತು ಎದ್ಬಿಟ್ಟು ಸ್ವಲ್ಪ ವರ್ಕೌಟ್ ಮಾಡಿ, ಅಮ್ಮನಿಗೂ ವರ್ಕೌಟ್ ಮಾಡಿಸಿ ನೀರ್ ತಗೊಂಡು, ಅಂದ್ರೆ ನೀರ್ ಕುಡಿದು ಬೆಳಗ್ಗೆ ಟೈಮಲ್ಲಿ, ಅಂದ್ರೆ ನಾವು ನೀರ್ ಕುಡಿಯುವಾಗ್ಲೂ ಕೂಡ ಒಂದು ಒಳ್ಳೆ ರೀತಿ ಏನು ಸ್ಲೋ ಆಗಿ ಏನು ಧಾವಂತ ಪಟ್ಕೊಳ್ದಿರಾ ಬೆಳಿಗ್ಗೆ ಹೊತ್ತು ಏನು ಪ್ರಕೃತಿನ ನೆನಪಿಸ್ಕೊಂಡು, ಜೊತೆಗೆ ನಮ್ಗೆ ಯಾರು ಪ್ರೀತಿ ಪಾತ್ರ ಇರ್ತಾರೆ ಅವರನ್ನ ನೆನಪಿಸ್ಕೊಂಡು ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ನಮ್ಗೆ ಒಳ್ಳೇದಾಗ್ಲಿ, ನಮ್ ಲೈಫಲ್ಲಿ ಏನ್ ಆಗ್ಬೇಕು, ಏನ್ ಅನ್ಕೊಂಡಿದೀವಿ ಅದೆಲ್ಲವನ್ನು ಕೂಡ ಫೀಲ್ ಮಾಡ್ತಾ ನೀರು ಕುಡಿಯುವಂಥದ್ದು, ಈ ರೀತಿ ಓಕೆನಾ, ವರ್ಕೌಟ್ ಮಾಡುವಂಥದ್ದು ಈ ರೀತಿ ಇರ್ಬೇಕು. ಬೆಳಿಗ್ಗೆ 1 hour ನಿಮ್ದು ಟೈಮಿಂಗ್ ನಿಮ್ಗೋಸ್ಕರ. ಸೊ ನನ್ನ ಒಂದು ದಿನ ಇವತ್ತು ಹೇಗಿತ್ತು 1 hour ಬೆಳಿಗ್ಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಬನ್ನಿ. ಸೊ ಈ ರೀತಿ ಸ್ಲೋ ಆಗಿ ನಿಮ್ಮ ಒಂದು ಮಾರ್ನಿಂಗ್ ಇರ್ಬೇಕು ಅಷ್ಟೇನೆ, ಬೇರೆ ಏನು ಇಲ್ಲ. ಇಟ್ಸ್ ವೆರಿ ಸಿಂಪಲ್ ಅಷ್ಟೇ ಸ್ನೇಹಿತರೆ. ತುಂಬಾ ಏನು ಜಾಸ್ತಿ ನೀವು ದುಡ್ಡು ಖರ್ಚು ಮಾಡ್ಬೇಕಾಗಿಲ್ಲ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕಾಗಿಲ್ಲ. ಜಸ್ಟ್ 1 hour ಬೆಳಿಗ್ಗೆ ಹೊತ್ತು ನಿಮ್ಗೆ ನೀವು ಕೊಡಿ, ಓಕೆನಾ? ಸೊ ನಾನ್ ಏನ್ ಮಾಡಿದೆ ಇವಾಗ 1 hour ಬೆಳಿಗ್ಗೆ ಅನ್ನೋದನ್ನ ಜಸ್ಟ್ ಕ್ಲಿಪ್ಪಿಂಗ್ ತಗೊಂಡಿದೀನಿ, ನೋಡ್ಕೊಂಡು ಬನ್ನಿ. ಸ್ನೇಹಿತರೆ, ವರ್ಕೌಟ್ ಆಯ್ತು. ಐ ಥಿಂಕ್ ಆಲ್ಮೋಸ್ಟ್ 1 hour ವರ್ಕೌಟ್ ಮಾಡಿದೀವಿ. ಅಮ್ಮನ್ಗೆ ಮಾಡಿಸ್ದೆ, ಸ್ವಲ್ಪ ಡಂಬಲ್ಸ್ ಯೂಸ್ ಮಾಡಿ ವರ್ಕೌಟ್ ಮಾಡಿಸ್ದೆ. ಸ್ಟೆಪ್ಸ್ ನ ಹತ್ತಿ ಇಳಿದು ಮಾಡೋದಕ್ಕೆ ಹೇಳಿದೆ, ಅದು ಕೂಡ ಮಾಡಿದ್ರು. ಸ್ವಲ್ಪ ಬೈಸೆಪ್ಸ್, ಟ್ರೈಸೆಪ್ಸ್, ಲೋವರ್ ಬ್ಯಾಕ್ಗೆ ಎಲ್ಲ 1 kg ಹಿಡ್ಕೊಂಡು ಮಾಡಿಸ್ದೆ. ಸ್ಕ್ವಾಟ್ಸ್ ಅನ್ನ 2.5 kg ಹಿಡ್ಕೊಂಡು ಮಾಡಿದ್ರು ಅಮ್ಮ, ಅದನ್ನು ಮಾಡಿಸ್ದೆ. ಮತ್ತೆ ಕೆಲವೊಂದು PT ಎಕ್ಸರ್ಸೈಸ್ ಮಾಡಿಸ್ದೆ. ಸೊ ನಾನು ಕೂಡ ಮಾಡಿದೆ. ಸ್ವಲ್ಪ ಫ್ರೆಶ್ ಅನ್ಸ್ತಾ ಇದೆ. ವರ್ಕೌಟ್ ಮಾಡಿದ ದಿನ ಫ್ರೆಶ್ ಅನ್ಸುತ್ತೆ, ವರ್ಕೌಟ್ ಮಾಡಿಲ್ದೆ ಇರೋ ದಿನ ಸ್ವಲ್ಪ ಏನೋ ಒಂಥರ ಲೆಥಾರ್ಜಿಕ್, ಮೈ ಭಾರ ಅನ್ಸೋದು ಎಲ್ಲ ಆಗುತ್ತೆ. ಸೊ ರೆಗ್ಯುಲರ್ ವರ್ಕೌಟ್ ಮಾಡೋಣ. ನೀವು ಕೂಡ ವರ್ಕೌಟ್ ಮಾಡ್ತಾ ಇದ್ದೀರಾ ಇಲ್ವಾ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬರ್ಬೇಕು. ಸ್ನೇಹಿತರೆ, ಇವತ್ತು ಬೆಳಗ್ಗೆ ವರ್ಕೌಟ್ ಆಗಿದೆ. ಸೊ ಇಲ್ಲೊಂದು ನವಿಲು ಕೂಗ್ತಾ ಇತ್ತು, ಕೂಗುವಾಗ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಖುಷಿ ಆಗುತ್ತೆ, ಇಲ್ಲಿ ನವಿಲುಗಳು ಸುತ್ತಮುತ್ತ ಓಡುತ್ತಾ ಇದೆ. ಸ್ನೇಹಿತರೆ, ಸ್ನಾನ ಮಾಡಿ ಬಂದು ಫ್ರೆಶ್ ಅಪ್ ಆದೆ. ಈಗ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಲ್ಲಿ 1-2 ಐಟಮ್ ನೆನ್ಸಿದೀನಿ. ಬಾದಾಮಿ 1-5, ಮತ್ತೆ ಖರ್ಜೂರ, ಒಣ ಖರ್ಜೂರ 1-2 ನೆನ್ಸಿದೀನಿ. ಜೊತೆಗೆ ಮೆಂತ್ಯ ಕೂಡ ನೆನ್ಸಿದೆ. ಮೆಂತ್ಯದ ನೀರಿತ್ತು, ಕುಡಿಬೋದಿತ್ತು, ವರ್ಕೌಟ್ ಮಾಡುವಾಗ ಮರ್ತೆ ಹೋಯ್ತು. ಸೊ ಅದೊಂದು ಕುಡಿಯೋದಿದೆ, ಇಲ್ಲೇ ರೂಮಲ್ಲೆಲ್ಲ ಇಟ್ಕೊಂಡಿದೀನಿ. ಬಟ್ ನೋಡಿ, ಮೆಂತ್ಯದ ನೀರು ಕುಡಿಲೇ ಇಲ್ಲ. ಯೂಶಲಿ ವರ್ಕೌಟ್ ಮಾಡುವಾಗ ಚಿಯಾ ಸೀಡ್ಸ್ ನೀರು ಅಥವಾ ಮೆಂತ್ಯದ ನೀರು ಕುಡಿತಾ ಇದ್ದೆ, ಬಟ್ ಮರ್ತೆ ಹೋಯ್ತು. ಇವತ್ತು ಪ್ಲೇನ್ ವಾಟರ್ ಕುಡಿದೆ. ಸೊ ಇವಾಗ ನಾನು ಫಸ್ಟ್ ಮೆಂತ್ಯದ ನೀರು ಕುಡಿತೀನಿ, ಹಾಗೆ ಜೊತೆನಲ್ಲಿ ಸ್ವಲ್ಪ ಒಣ ಖರ್ಜೂರ ನೆಂದಿರೋದು ತಿಂತೀನಿ.
ಬಾದಾಮಿ ತಿಂತೀನಿ. ಸ್ನೇಹಿತರೆ, ಇವಾಗ ನಾನಿಲ್ಲಿ ಮೆಂತ್ಯದ ನೀರ್ ಜೊತೆಗೆ ನೆನೆಸಿರುವ ಖರ್ಜೂರ ಮತ್ತೆ ಬಾದಾಮಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಸುಮ್ಮನೆ ಹೀಗಂದ್ರೆ ಸಾಕು ಮುರಿದು ಬಿಡುತ್ತೆ. ಸೊ ಎಷ್ಟು ಸಾಫ್ಟ್ ಆಗಿರುತ್ತೆ. ಸೊ ಇದು ದೇಹಕ್ಕೂ ಕೂಡ ತುಂಬಾ ಒಳ್ಳೇದು ಈ ರೀತಿ ತಿಂದ್ರೆ. ಒಂದ್ 5 ಬಾದಾಮಿ, ಇದು ಕೂಡ ಸಿಪ್ಪೆ ಬಿಡಿಸಿರುವಂತದ್ದು. ಸೊ ಮೆಂತ್ಯನೂ ಕೂಡ ತಿನ್ಬೇಕು. ನೀರ್ ಜೊತೆಗೆ ಮೆಂತ್ಯ ಇದೆ ಅಲ್ವಾ ಕೆಳಗಡೆ, ಅದನ್ನು ಕೂಡ ತಿನ್ಬೇಕು. ಚೆನ್ನಾಗಿ ಅಗ್ದು ತಿಂದ್ರೆ ಒಳ್ಳೇದು, ಬಿಸಾಡಬಾರ್ದು ಮೆಂತ್ಯನ. ನಿಮ್ಗೆ ಹಾಗೆ ಇವಾಗ ತಿನ್ನಕ್ಕಾಗ್ಲಿಲ್ಲ ನೀರ್ ಜೊತೆ ಈ ರೀತಿ ಅಂತ ಅಂದ್ರೆ, ಈ ತರ ಒಂದು ನೀವು ಮಾಡ್ಕೊಂಡಾಗ ನೀರ್ ಜೊತೆ ತಿನ್ನಕ್ಕಾಗ್ಲಿಲ್ಲ ಅಂದ್ರೆ ಅಡ್ಗೆಗೆ ಬಳಸ್ಬಿಡಿ. ಓಕೆನಾ, ಬಿಸಾಡ್ಬೇಡಿ. ಓಕೆ, ಹಾಗೆ ಬಿಟ್ಟು ಮೊಳಕೆ ಕೂಡ ಬರುತ್ತೆ. ಅದು ನೀರೆಲ್ಲ ಬಸ್ದು ಇಟ್ರೆ ಮೊಳಕೆ ಕೂಡ ಬರುತ್ತೆ. ಸ್ಪ್ರೌಟ್ಸ್ ಆಗಿ ಕೂಡ ನೀವು ಸಲಾಡ್ಸ್ಗೆ ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಇವಾಗ ತಿನ್ಕೊಳ್ತೀನಿ. ತುಂಬಾ ಚೆನ್ನಾಗಿದೆ. ಈಗ ಒಂದ್ ತಿನ್ನೋದು, ನೀರು ಕುಡಿದು. ಮಧ್ಯದಲ್ಲಿ ನಾವು ಸ್ವಲ್ಪ ಮೆಂತ್ಯ ಕೂಡ ತಿನ್ನೋಣ. ನೋಡಿ, ಮೆಂತ್ಯ ಇದೆ ಅಲ್ವಾ, ಇದು ಕೂಡ ತಿನ್ಬೇಕು. ಏನು ಕಹಿ ಇಲ್ಲ, ಹಾಗಾಗಿ ಹಾಕೊಂಡು ಚೆನ್ನಾಗಿ ತಿನ್ಬಿಟ್ಟು ಟ್ರೈ ಮಾಡಿ. ಕಹಿ ಅಂತ ಅನ್ಕೊಂಡು ನಾವು ತಿಂದಿರ ಇರ್ತೀವಿ ಎಷ್ಟೋ ಸತಿ, ಬಟ್ ಈಗ ನಾನು ನಿಮ್ಗೆ ಲೈವ್ ಆಗಿ ತಿಂದು ತೋರಿಸ್ದೆ ಅಲ್ವಾ, ಐ ಮೀನ್ ವಿಡಿಯೋನಲ್ಲಿ. ಸೊ ಹಾಗಾಗಿ ಏನು ಕಹಿ ಇರಲ್ಲ, ಅಂತ ಏನು ಕಹಿ ಇರಲ್ಲ. ಸೊ ತಿನ್ಬೇಕು, ಇದರ ಸಮೇತ ನಾವು ತಗೊಳ್ಬೇಕಾಗತ್ತೆ. ಓಕೆನಾ. ಸೊ ನೋಡಿ ಮೆಂತ್ಯ, ಗುಡ್. ಸೊ ಹೇಗೆ ತಿನ್ನೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಇದೆ, ಖಾಲಿ ಮಾಡ್ತೀನಿ. ಸೊ ಈ ರೀತಿ ಮಾಡಿಕೊಂಡು ನಾವು ಬೆಳಗ್ಗೆ ಹೊತ್ತು ತಿಂದರೆ ನಮ್ಮ ಒಂದು ಶುಗರ್ ಲೆವೆಲ್ ಕಂಟ್ರೋಲಲ್ಲಿ ಇರುತ್ತೆ. ಅಂದರೆ ಶುಗರ್ ಬರದೇ ಇರೋರು ಕೂಡ ತಿಂದರೆ ಮುಂದಕ್ಕೆ ಬರುವ ಸಾಧ್ಯತೆ ಕಮ್ಮಿ ಇರುತ್ತೆ. ಬರೀ ತಿನ್ಬಿಟ್ರೆ ಅಂತಲ್ಲ, ಇದ್ರ ಜೊತೆಗೆ ಎಲ್ಲ ಪ್ರತಿಯೊಂದು ನಾವೇನು ಇಡೀ ದಿನ ಯಾವ ರೀತಿ ಇರುತ್ತೆ ನಮ್ಮ ಲೈಫ್ ಸ್ಟೈಲ್ ವೆರಿ ಇಂಪಾರ್ಟೆಂಟ್. ಮನೆಯಲ್ಲೇ ಇದ್ರೂ ಕೂಡ ನಾವು ಕೂತು ಮಾಡುವ ಕೆಲಸಗಳು ಜಾಸ್ತಿ ಇದ್ರೂ ಕೂಡ, ಲ್ಯಾಪ್ಟಾಪ್ ಅಲ್ಲಿ ಮೊಬೈಲ್ ಅಲ್ಲಿ ಕೆಲಸಗಳು ಜಾಸ್ತಿ ಇದ್ರೂ ಕೂಡ 1 ಅವರ್ಗೆ ಸ್ವಲ್ಪ ಎದ್ದು ಓಡಾಡುವಂಥದ್ದು ಇದೆಲ್ಲವನ್ನು ಕೂಡ ಮಾಡ್ತಾ ಇರ್ಬೇಕಾಗುತ್ತೆ. ಸ್ನೇಹಿತರೆ, ಫುಲ್ಲು ತಿಂದಾಯ್ತು, ಚೆನ್ನಾಗಿತ್ತು. ಒಂದ್ ಸ್ವಲ್ಪ ಕೂಡ ಕಹಿ ಅನ್ನಿಸ್ಲಿಲ್ಲ. ಸೊ ಮುಂಚೆ ನಾನು ಕೂಡ ಹೀಗೆ ನೀರ್ ಜೊತೆ ತಿಂತಾ ಇರ್ಲಿಲ್ಲ, ಅಡ್ಗೆಗೆ ಬಳಸ್ಬಿಡ್ತಾ ಇದ್ದೆ. ಬಟ್ ಇವಾಗ ನೀರ್ ಜೊತೆ ಮೆಂತ್ಯನ ಜಗದು ತಿಂತೀನಿ. ಅಮ್ಮ ವರ್ಕೌಟ್ ಮಾಡಿಸುವಾಗ ಮೊನ್ನೆ ಚಿಯಾ ಸೀಡ್ಸು ಮತ್ತೆ ಮೆಂತ್ಯ 2 ಮಿಕ್ಸ್ ಮಾಡಿದ್ರು. ಹೀಗೆ ತಿಂತೀನಿ ಅಂತ ಹೇಳ್ತಾ ಇದ್ರಮ್ಮ. ಅಮ್ಮ ಕೂಡ ಹಾಗೆ ತಿಂತಾರೆ, ನೀರ್ ಜೊತೆಗೇನೆ ಮೆಂತ್ಯನ. ಸೊ ಒಳ್ಳೇದು. ನಾನು ಕೂಡ ಈ ರೀತಿ ನೀರ್ ಜೊತೆನೆ ತಿಂತಾ ಇದ್ದೀನಿ ಇವಾಗ ಮೆಂತ್ಯನ. ಸೊ ನೀವು ಕೂಡ ಮೆಂತ್ಯ ನೀರನ್ನ ಬಳಸಿ, ತುಂಬಾ ಒಳ್ಳೇದು. ಡೆಫಿನೆಟ್ಲಿ ಟ್ರೈ ಮಾಡಿ. ಹೊಟ್ಟೆ ಒಂಥರ ಫ್ರೀ ಅನ್ಸುತ್ತೆ, ಲೈಟ್ ಅನ್ಸುತ್ತೆ. ರೆಗ್ಯುಲರ್ ವರ್ಕೌಟ್ ಮಾಡ್ತಾ ಈ ತರ ಒಂದು ಸ್ಲೋ ಮಾರ್ನಿಂಗ್ಸ್ ಇಟ್ಕೊಂಡ್ರೆ, ಸೊ ನಮ್ಮ ಬೆಳಿಗ್ಗೆ ಹೊತ್ತು ಒಂದ್ ರೀತಿ ಸ್ಲೋ ಆಗಿ, ಕಾಮ್ ಆಗಿ, ಮೈಂಡ್ಫುಲ್ ಆಗಿ ಇದ್ರೆ ನಮ್ಮ ಇಡೀ ದಿನ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಈ ಒಂದು ಮೆಸೇಜ್, ಈ ಒಂದು ವಿಡಿಯೋನಲ್ಲಿ. ಬೆಳಗ್ಗೆ ಹೊತ್ತು ಯಾವ ರೀತಿ ಇರಬೇಕು, ಸ್ಲೋ ಮಾರ್ನಿಂಗ್ಸ್ ಯಾವ ರೀತಿ ಇರಬೇಕು ಅಂತ ಹೇಳಿ. ಸ್ನೇಹಿತರೆ, ಒಂದು ವಿಷಯನ ನೀವು ಇಲ್ಲಿ ಗಮನಿಸಬೇಕಾಗತ್ತೆ. ಅದೇನಂದ್ರೆ, ಈಗ ಆಲ್ರೆಡಿ ಶುಗರ್ ಬಂದಿರೋರು, ಡಯಾಬಿಟಿಸ್ ಇರುವಂತವ್ರು, ಸ್ವಲ್ಪ HbA1c ಟೆಸ್ಟ್ ಅಲ್ಲಿ ನಿಮ್ದು ಏನು ನಂಬರ್ಸ್ಗಳು 8 ಜಾಸ್ತಿ, 9, 10, 11 ಈ ತರ ಇದ್ರೆ ನೀವು ಖರ್ಜೂರನ ಪ್ರತಿದಿನ ತಿನ್ನೋದು ಅಷ್ಟು ಒಳ್ಳೇದಲ್ಲ. ಸೊ ಹಾಗಾಗಿ ನಾನು ಏನೇ ಒಂದು ವಿಷಯಗಳನ್ನ ನಿಮ್ ಜೊತೆ ಶೇರ್ ಮಾಡಿದ್ರು ಕೂಡ ಕೆಲವೊಂದು ಕಂಡೀಷನ್ಸ್ಗಳು ಇರುತ್ತೆ, ಕೆಲವೊಂದು ಎಕ್ಸೆಪ್ಷನ್ಸ್ಗಳು ಇರುತ್ತೆ. ಆ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ವಿಡಿಯೋಸ್ನ ನೋಡ್ಬೇಕಾಗುತ್ತೆ. ಅವಾಗ ನಿಮ್ಗೂ ಯೂಸ್ಫುಲ್ ಆಗುತ್ತೆ.
ಸೊ ಓಕೆನಾ. ಸೊ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಯಾವ ಆಹಾರ ಎಷ್ಟು ಪ್ರಮಾಣದಲ್ಲಿ ತಿಂದ್ರೆ ಒಳ್ಳೇದು, ಯಾವ ರೀತಿ ನೀವು ಏನು ಈ ಒಂದು ಶುಗರ್ ಕಂಟ್ರೋಲ್ ಮಾಡ್ಕೊಳ್ಬಹುದು, HbA1c ಟೆಸ್ಟ್ ಅಲ್ಲಿ 9-10 ಇರೋದನ್ನ ಯಾವ ರೀತಿ ನೀವು ಕಮ್ಮಿ ಮಾಡ್ಕೊಳ್ಬಹುದು, 8 ಇರೋದನ್ನ ಕಮ್ಮಿ ಮಾಡ್ಕೊಳ್ಬಹುದು, ಹೊಟ್ಟೆ ಬೊಜ್ಜನ್ನ ಯಾವ ರೀತಿ ಕಮ್ಮಿ ಮಾಡ್ಕೊಳ್ಬಹುದು, ಇದೆಲ್ಲ ವಿಚಾರಗಳನ್ನ ನಾನು ಇನ್ನೊಂದು ಚಾನಲ್ ಪಾಸಿಟಿವ್ ವೆಬ್ಸ್ ಕರ್ನಾಟಕ ಚಾನಲ್ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇನ್ನು ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಚಾನಲ್ ಮತ್ತೆ ಇನ್ನೊಂದು ಪಾಸಿಟಿವ್ ವೆಬ್ಸ್ ಕರ್ನಾಟಕ ಚಾನಲ್ಗೆ. ಓಕೆನಾ. ನೀವು ಕೂಡ ಹೆಲ್ದಿ ಆಗಿರಿ, ಖುಷಿಯಾಗಿರಿ. ಓಕೆನಾ. ಸೊ ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನಲ್ಲಿಗೆ ಮುಗಿಸ್ತಾ ಇದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ಫುಲ್ ಆಯ್ತು ಅಂತ ಹೇಳಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಓಕೆನಾ. ಯಾರು ಕಮೆಂಟ್ ಮಾಡ್ತಾ ಇಲ್ಲ. ಓಕೆನಾ. ಹಾಗಾಗಿ ಫೀಲ್ ಫ್ರೀ ಟು ಕಮೆಂಟ್, ಅಂದ್ರೆ ಫ್ರೀ ಮಾಡಿಕೊಂಡು ಮನ್ಸನ್ನ ಕಮೆಂಟ್ ಮಾಡಿ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿಗೆ ಮುಗಿಸ್ತಾ ಇದೀನಿ, ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಆನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.